ವಿದ್ಯಾರ್ಥಿಗಳೇ, ಇವತ್ತು ತೃತೀಯ ಭಾಷೆ ಹಿಂದಿ SSLC ಪರೀಕ್ಷೆಯ ಪ್ರಶ್ನೆ ಸಂಖ್ಯೆ 7ರ ಒಂದು ವಿಶೇಷತೆಯನ್ನು ನಿಮಗೆ ನಾನು ಇವತ್ತು ಹೇಳಿಕೊಡ್ತೀನಿ. क्या पढ़ना चाहिए? क्वेश्चन पेपर में कौन सा प्रश्न ऐसा आता है? देखिए, गद्यांश को ध्यान पूर्वक पढ़कर निम्नलिखित प्रश्नों के उत्तर लिखिए. 4x1 4. ಸ್ವಲ್ಪ ನಾವು ರೋಮನ್ ಸಂಖ್ಯೆಯನ್ನು ನಾವು ಸರಿಯಾಗಿ ತಿಳ್ಕೊಳ್ಬೇಕು. ಫಸ್ಟ್ ಕೆಳಗಿನ ಅಂಶ ಏನ್ ಹೇಳ್ತದ ಅನ್ನೋಂಥದ್ದು ಇದು ಹೇಳ್ತದ. ಏನ್ ಹೇಳತ್ತಾರ ಇಲ್ಲಿ? ಗದ್ಯಾಂಶಕೋ ಧ್ಯಾನ ಪೂರ್ವಕ ಪಡ್ಕರ್. ಗದ್ಯಾಂಶ ಅಂತಂದ್ರೆ 36ನೇ ಪ್ರಶ್ನೆ ನಿಮ್ಮ ಪ್ರಶ್ನೆ ಪತ್ರಿಕೆಯಲ್ಲಿ ಇರ್ತದೆ. ಗದ್ಯಾಂಶ ಅಂತಂದ್ರೆ ಇದು ಇಲ್ಲಿಂದ ಇಲ್ಲಿಯವರೆಗೆ ಇದು ಗದ್ಯ ಅಂತ ಕರೀತಾರೆ. ಗದ್ಯಾಂಶ ಪಡ್ಕರ್ ಏನ್ ಹೇಳ್ತಾರ? ನಿಮ್ನಲಿಖಿತ ಪ್ರಶ್ನೆಗೆ ಉತ್ತರ ಲಿಖಿಯೇ. ನಿಮ್ನಲಿಖಿತ ಪ್ರಶ್ನೆ ಅಂತಂದ್ರೆ ಈ ಗದ್ಯ ಮುಗಿದ ನಂತರ ಕೆಳಗಡೆ ಪ್ರಶ್ನೆಯನ್ನು ಕೊಟ್ಟಿದ್ದಾರೆ. ಪ್ರಶ್ನೆಗಳಿಗೆ ಉತ್ತರ ಲಿಖಿಯೇ ಅಂತ ಹೋಗಲಿ. ಉತ್ತರಗಳನ್ನು ನೀವೇನ್ ಮಾಡ್ಬೇಕು? ಬರೆಯಬೇಕು. ಅಲ್ಲಿ ಎಷ್ಟದ? 4x1 ಅಂದ್ರೆ ಎಷ್ಟು? 4 ಪ್ರಶ್ನೆಗಳದಾವ. ಇಲ್ಲಿ ಒಂದೊಂದು ಮಾರ್ಕ್ಸ್ ಅದಾವ. ಅದಕ್ಕೆ ನಾವೇನ್ ಮಾಡ್ಬೇಕು? ಸರಿಯಾದಂತ ಉತ್ತರವನ್ನು ನಾವು ಬರೆದ್ರೆ ನಮ್ಗೇನಪ್ಪಾ ಅಂತಂದ್ರೆ 4 ಅಂಕ ಸಿಗ್ತವೆ. ಈ ಪ್ರಶ್ನೆಗಳಿಗೆ ಉತ್ತರ ಮೇಲಿನ ಗದ್ಯದಲ್ಲಿಯೇ ಇರ್ತಾವ. ನೆನ್ಪಿಟ್ಕೊಳ್ರಿ, ಕಂಪಲ್ಸರಿಯಾಗಿ 7ನೇ ಪ್ರಶ್ನೆ, ಅದರೊಳಲ್ಲಿ ಉಪಪ್ರಶ್ನೆ 36 36. ಈ ಪ್ರಶ್ನೆಗೆ ಗದ್ಯಾಂಶವನ್ನು ಓದ್ಕೊಂಡು ಅದ್ರ ಕೆಳಗಡೆ ಪ್ರಶ್ನೆ ಕೊಟ್ಟಿರ್ತಾರ. ಪ್ರಶ್ನೆಯ ಉತ್ತರವನ್ನು ನಾವೇನ್ ಮಾಡಬೇಕು? ಎದರಲ್ಲಿ ಬರಿಬೇಕು? ಉತ್ತರ ಪತ್ರಿಕೆಯಲ್ಲಿ ನಾವು ಬರಿಬೇಕು. ಅರ್ಥ ಆಯ್ತಾ? ಈಗ ಏನಿದೆ ನೋಡ್ರಿ, ಫಸ್ಟ್ ನಾವು ಓದ್ಬೇಕು. विवेकानंद रोज व्यायाम करते थे, इसलिए उनका शरीर स्वस्थ और सुंदर था. उनकी बुद्धि प्रखर थी. वह मृदु भाषी थे. भगवत गीता उनकी प्रिय पुस्तक थी जिसे वे रोज पढ़ते थे. ईश्वर को देखने की प्रबल आकांक्षा बचपन से ही उनके मन में थी. विवेकानंद के अनुसार नास्तिक वह है जो अपने ऊपर विश्वास नहीं करता. ಇದು ಗದ್ಯ ಇದೆ. ಅದಾದ ಮೇಲೆ ಪ್ರಶ್ನೆ 1 ಇದೆ, ಇದೆ. ಏನಿದೆ ಇದರಲ್ಲಿ ಉತ್ತರ? ನಾವೀಗ ಓದಿದೀವಿ. ವಿವೇಕಾನಂದ ಕಾ ಶರೀರ್ ಕೈಸಾ ಥಾ ಪ್ರಶ್ನೆ. ಇದಕ್ಕೆ ನಾವೇನ್ ಮಾಡ್ಬೇಕು? ಉತ್ತರವನ್ನು ನಾವು ಬರಿಬೇಕಾಗ್ತವೆ. ಹೇಗೆ ಬರಿಬೇಕು? ವಿವೇಕಾನಂದ ರೋಜ್ ವ್ಯಾಯಾಮ ಕರ್ತೈತೆ. ಇದ್ರ ಉತ್ತರ ಇದು ಆಗಲ್ಲ. ಆಗ್ತದ? ಶರೀರ್ ಕೈಸೆ ಥಾ ಅಂತ ಹೇಳಕ್ ಕೊಟ್ರ ಇಲ್ಲಿ. ಅದಕ್ಕೆ ನಾವೇನ್ ಮಾಡ್ಬೇಕು? ಉನ್ಕಾ ಶರೀರ್ ಸ್ವಸ್ಥ ಅವ್ರ ಸುಂದರ್ ಥಾ. ಉತ್ತರ ಏನ್ ಮಾಡ್ಬೇಕು? ಅಲ್ಲಿ ನೀವೇನ್ ಮಾಡ್ಬೇಕು? ಉತ್ತರ ಪತ್ರಿಕೆಯಲ್ಲಿ 36 ಪ್ರಶ್ನೆ ಹಾಕಿ 36 ಪ್ರಶ್ನೆ ಹಾಕಿ ಏನ್ ಮಾಡ್ಬೇಕು? ಕೆಳಗಡೆ ಉತ್ತರ ಅಂತ ಬರೆದು ಈ ಡೆಫಿನೇಷನ್ ಅನ್ನು ನಾವಲ್ಲಿ ಬರಿಬೇಕು. ಅಂಡರ್ಸ್ಟ್ಯಾಂಡ್? ನೆಕ್ಸ್ಟ್ ವಿವೇಕಾನಂದ ರೋಜ್ ಕೌನ್ಸಿ ಪುಸ್ತಕ ಪಡ್ತೇ ಥೇ. ಈಗ ನಾವು ಆಲ್ರೆಡಿ ಓದಿದ್ವಿ. ಏನಪ್ಪಾ ಅಂತಂದ್ರೆ ಭಗವದ್ಗೀತೆ ಪುಸ್ತಕ ಪಡ್ತೇ ಥೇ. ಕೆಳಗಡೆ 2ನೇ ಆದ ಉತ್ತರವನ್ನು ನಾವು ಅದರಲ್ಲಿ ಬರಿಬೇಕು. ಈ ವಿವೇಕಾನಂದ ಕಿ ಪ್ರಬಲ ಆಕಾಂಕ್ಷಾ ಕ್ಯಾ ಥಿ? ಪ್ರಬಲ ಆಕಾಂಕ್ಷಾ ಕ್ಯಾ ಥಿ ನೋಡ್ಬೇಕು. ನಾವಿಲ್ಲಿ ಭಗವದ್ಗೀತಾ ಪುಸ್ತಕ ಪಡ್ತೈತಿ, ವೇ ರೋಜ್ ಪಡ್ತೈತೆ. ಈಶ್ವರ್ ಕೋ ದೇಖ್ನೆ ಕಿ ಪ್ರಬಲ ಆಕಾಂಕ್ಷಾ. ಪ್ರಬಲ ಆಕಾಂಕ್ಷಾ ಅದಿಲ್ಲ ಇಲ್ಲಿ. ಈಶ್ವರ್ ಕೋ ದೇಖ್ನೆ ಕಿ ಪ್ರಬಲ ಆಕಾಂಕ್ಷಾ ಥಿ. ಇಷ್ಟು ಬರೆದ್ರಾಯ್ತು. ಅದ ಒಂದು ವಾಕ್ಯನೇ ಇರ್ತಾವೆ ಇವು. ಒಂದು ವಾಕ್ಯದಲ್ಲಿನೇ ಬರಿಬೇಕು ನಾವು. ಯಾಕಂತಂದ್ರೆ ಒಂದೇ ಪ್ರಶ್ನೆಗೆ ಒಂದೇ ಅಂಕ ಆದಿತ್ತು. ನೆಕ್ಸ್ಟ್, ಈ ವಿವೇಕಾನಂದ ಕೆ ಅನುಸಾರ ನಾಸ್ತಿಕ್ ಕೌನ್ ಹೈ? ನಾಸ್ತಿಕ್. ನಾಸ್ತಿಕ್ ಅಂದ್ರೆ ನಿಮ್ಗೆಲ್ಲ ಇಲ್ಲಿ ಗದ್ಯದಲ್ಲಿ ಸಿಗ್ತದೇನಪ್ಪಾ ಅಂತಂದ್ರೆ, ವಿವೇಕಾನಂದ ಕೆ ಅನುಸಾರ नास्तिक वह है जो अपने ऊपर विश्वास नहीं करता. जो अपने ऊपर विश्वास नहीं करता उन्हें नास्तिक है. ಗೊತ್ತಾಯ್ತಾ? विवेकानंद के अनुसार नास्तिक कौन है? जो अपने ऊपर विश्वास नहीं करता उसे हम नास्तिक कहते हैं. ಇಷ್ಟು ನೀವು ಬರೆದ್ರಿ ಅಂತಂದ್ರೆ ನಿಮಗೆ 4 ಅಂಕ 100% 4 ಅಂಕ ನಿಮ್ಗೆ ಸಿಗ್ತಾವ. ಗೊತ್ತಾಯ್ತಾ? ಈ ರೀತಿ ನೀವೆಲ್ಲ ಬರಿಬೇಕು. ಓಕೆ.